ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾಜಿ ಡಿಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣದಲ್ಲಿ ಪತಿಯ ಕೊಲೆ ಮಾಡಿರುವಂತಹ ಪತ್ನಿ ಪತಿ ವಿರುದ್ಧ ಸಾಕಷ್ಟು ಮೆಸೇಜ್ಗಳನ್ನ ಕಳಿಸಿದ್ರು. ಪತಿಯ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಆತ್ಮಹತ್ಯೆ ಆಗಿದೆ. ಪೊಲೀಸ್ ಅಧಿಕಾರಿಗಳು ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರು ಆತ್ಮಹತ್ಯೆಗೆ ಮಾನಸಿಕ ಒತ್ತಡ ಕಾರಣ ಅಂತ ಹೇಳಲಾಗಿತ್ತು. ಹೀಗಂತ ವಾಟ್ಸಪ್ ಗ್ರೂಪ್ಗೆ ಮೆಸೇಜ್ ಕಳಿಸಿದ್ರು ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ. ತಮ್ಮ ಪತಿಯ ವಿರುದ್ಧವೇ ಸಾಕಷ್ಟು ಮೆಸೇಜ್ಗಳನ್ನ ಕಳಿಸಿದ್ದಾರೆ. ಈ ಗ್ರೂಪ್ನ ಅಧಿಕಾರಿಗಳು ಹಾಗೂ ಇತರರ ಗಮನಕ್ಕೆ ತುರ್ತು ಕ್ರಮದ ಅಗತ್ಯ ಇದೆ. ನೀವು ಮಾನವೀಯತೆ ಉಳ್ಳವರಾಗಿದ್ದರೆ ಸಂದೇಶವನ್ನು ಆದಷ್ಟು ಹೆಚ್ಚೆಚ್ಚು ಜನರಿಗೆ ತಲುಪಿಸಿ. ಕಾರಣ ಕೌಟುಂಬಿಕವಾಗಿರಬಹುದು, ಆದರೆ ಸತ್ಯ ಏನಪ್ಪಾ ಅಂತಂದ್ರೆ ನನ್ನ ಗಂಡನ ನಡೆ ಬಗ್ಗೆ ಹೇಳಲೇಬೇಕು. ನನ್ನ ಪತಿ ಡಿಜಿಪಿ ಆಗಿದ್ದಾಗ ಪ್ರತಿ 10ರಿಂದ 15 ದಿನಗಳಿಗೆ ಒಬ್ಬ ಪೊಲೀಸ್ ಆತ್ಮಹತ್ಯೆಗೆ ಮಾಡ್ಕೊಂಡಿದ್ದಾರೆ ಅಂತ ಹೀಗಂತ ಪಲ್ಲವಿ ಕಳಿಸಿರುವಂತಹ ಮೆಸೇಜ್. ಆ ಮೆಸೇಜ್ನಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಆದರೆ ಎಲ್ಲಾ ಪ್ರಕರಣಗಳನ್ನ ಮಾನಸಿಕ ಅಸ್ವಸ್ಥತೆಯಿಂದ ಆತ್ಮಹತ್ಯೆ ನಡೆದಿದೆ ಅಂತ ಉಲ್ಲೇಖಿಸಲಾಗ್ತಾ ಇತ್ತು. ಓಂ ಪ್ರಕಾಶ್ ಬಳಿ ಒಂದು ರಿವಾಲ್ವರ್ ಇದೆ, ಅದನ್ನು ತಕ್ಷಣ ಜಪ್ತಿ ಮಾಡಬೇಕು. ಹ್ಯಾಕ್ ಆಗೋ ಮೊದಲು ಅಥವಾ ಅಳಿಸಿ ಹೋಗೋಕ್ಕಿಂತ ಮುಂಚೆ ಮೆಸೇಜ್ಗಳನ್ನು ತಲುಪಿಸಿ. ನಾನು ಎಲ್ಲಾದರೂ ಹೋದಾಗ ನನಗೆ ಕೊಡಲಾದಂತಹ ಆಹಾರ ಮತ್ತು ನೀರಿನಲ್ಲಿ ವಿಷ ಬೆರೆಸಲಾಗ್ತಾ ಇತ್ತು. ಅದರ ಉದ್ದೇಶ ಸ್ಪಷ್ಟ ಆಗಿದೆ. ಆಹಾರದಲ್ಲಿ ವಿಷ ಬೆರೆಸೋದಕ್ಕೆ ಮನೆ ಕೆಲಸದವ್ರನ್ನ ಅವರು ನೇಮಿಸ್ಕೊಂಡಿದ್ರು. ನನ್ನ ಮಗಳು ಕೂಡ ಈಗ ಅಸ್ವಸ್ಥಳಾಗಿದ್ದಾಳೆ, ನನಗೆ ಸುಮ್ಮನೆ ಕೂರೋದಕ್ಕಾಗ್ತಿಲ್ಲ. ಸ್ವಿಗ್ಗಿ ಝೊಮ್ಯಾಟೋದಿಂದ ತರಿಸುವಂತಹ ಆಹಾರದಲ್ಲೂ ಬೆರಕೆ ಮಾಡಲಾಗ್ತಾ ಇತ್ತು. ಹಣ ಎಲ್ಲವನ್ನ ಸುಲಭವಾಗಿ ಮಾಡಿಸುತ್ತೆ ಅಂತ ಪಲ್ಲವಿ ಓಂ ಪ್ರಕಾಶ್ ಅವರ ಪತ್ನಿ ಕಳಿಸಿರುವಂತಹ ಮೆಸೇಜ್ನಲ್ಲಿರುವಂತಹ ವಿಷಯ ನೋಡ್ತಾ ಇದ್ದೀವಿ. ತಮ್ಮ ಪತಿಯ ವಿರುದ್ಧವಾಗಿ ಈ ರೀತಿ ಮೆಸೇಜ್ ಹಾಕಿದ್ದಾರೆ. ಅವನ ಸಾಮ್ರಾಜ್ಯ ಬಹಳ ದೊಡ್ಡದಿದೆ, ಆತ PFI ಸದಸ್ಯ ಕೂಡ ಹೌದು. ನಾನೇನು ಮಾಡಲಿ, ನನ್ನ ಮಗಳಿಗೆ ಹುಷಾರಿಲ್ಲ, ನನ್ನ ಮಗಳು ಧ್ವನಿ ಎತ್ತೋದಕ್ಕೆ ಆರಂಭಿಸಿದಾಗ ಇವೆಲ್ಲ ಆರಂಭ ಆಗಿದೆ. ಕನಿಷ್ಠ ಪಕ್ಷ ಇದನ್ನು ಅಜಿತ್ ದೋವಲ್ ಅವರ ಗಮನಕ್ಕಾದರೂ ತನ್ನಿ, ಯಾಕಂದ್ರೆ ಈತ ಎಲ್ಲಿಂದ ಶಸ್ತ್ರಾಸ್ತ್ರವನ್ನ ಹಣ ಎಲ್ಲಿಂದ ಪಡಿತಾ ಇದ್ದ ಅನ್ನೋದು ಕೂಡ ಗೊತ್ತಾಗ್ಲಿ. ಹೀಗಂತ ತನ್ನ ಪತಿಯ ವಿರುದ್ಧ ಆಕೆ ಮೆಸೇಜ್ ಕಳಿಸಿರೋದು. ವಾಟ್ಸಪ್ ಗ್ರೂಪ್ಗೆ ಈ ಸಂದೇಶಗಳನ್ನ ಕಳಿಸಿದ್ದಾರೆ. ರನ್ಯಾರಾವ್ ಪ್ರಕರಣಕ್ಕಿಂತಲೂ ಕೂಡ ಗಂಭೀರವಾದದ್ದಿದು. ಯಾವುದೇ ಸಂಶಯ ಬಾರದೆ ಇಂಜೆಕ್ಷನ್ಗಳನ್ನು ಕೊಟ್ಟಿದ್ದಾರೆ ಅವರು. ಹೇಗೆ ವರ್ಕೌಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದರ ಬಗ್ಗೆ NIAಗೆ ಯಾವುದೇ ಮಾಹಿತಿ ಇಲ್ಲ. ವರ್ಷಗಳ ಕಾಲ ವಿಷಪ್ರಾಶನದಿಂದ ಕಿಡ್ನಿಗೆ ಹಾನಿಯಾಗಿದೆ. ನಾನು ಮನೆಯಲ್ಲೇ ತುಪ್ಪ ಮತ್ತು ನಿಂಬೆಹಣ್ಣಿನ ಮೂಲಕ ವಿಷ ಹೊರ ಹಾಕುವಂತಹ ಕೆಲಸ ಮಾಡ್ತಿದ್ದೀನಿ. ಮನೆ ಅಡುಗೆ ಕೆಲಸದವರನ್ನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಬಹಳ ಸಮಯದಿಂದ ಮಸ್ತಾನ್ನ ಮೇಲೆ ಈ ಪ್ರಯೋಗ ಮಾಡ್ತಿದ್ದ ಈತ. ಹೈ ಪ್ರೊಫೈಲ್ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಹೈ ಪ್ರೊಫೈಲ್ ವ್ಯಕ್ತಿ. ತನಿಖೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ದೇವರ ದಯೆಯಿಂದ ಪ್ರತಿ ಬಾರಿ ನಾನು ದೇಹದಿಂದ ವಿಷವನ್ನ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದೀನಿ ಅಂತ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮೆಸೇಜ್ ಕಳಿಸಿರೋದು. ಸಾಧ್ಯವಾದರೆ ಅಶೋಕ್ ನಗರ ಕ್ವಾರ್ಟರ್ಸ್ನಲ್ಲಿ DGP ನನಗೊಂದು ತಾತ್ಕಾಲಿಕ ಮನೆ ಕೊಡಿಸ್ಲಿ, ಅಲ್ಲಿ ನಾನು ಸ್ವಲ್ಪ ಸುರಕ್ಷಿತ ಆಗಿರಬಹುದು. ಇದು ಎಷ್ಟರ ಮಟ್ಟಿಗೆ ಪರಿಣಾಮವಿರಬಹುದು ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ಕ್ಷಣಕ್ಕೆ ಇದು ಉತ್ತಮ ಆಯ್ಕೆಯಾಗಬಹುದು. ಯಾಕಂದ್ರೆ ನಮ್ಮ ಕಾನ್ಸ್ಟೇಬಲ್ಗಳು ಸುಲಭವಾಗಿ ಲಂಚದ ಬಲೆಗೆ ಬೀಳ್ತಾರೆ. ನಿನ್ನೆ ನಾನು ವಾಕ್ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿ ತನ್ನ ವ್ಯಾನ್ನ ಬಾಗಿಲು ತೆರೆದುಕೊಂಡೇ ರಸ್ತೆ ಮೇಲೆ ನಿಂತಿದ್ದ. ವ್ಯಾನ್ ಬಳಿ ತೆರಳಿ ಪೌಡರ್ ಮಾದರಿಯ ವಸ್ತು ಎಸೆದ. ನನ್ನ ದೇಹದಲ್ಲಿ ಉರಿ ಕಾಣಿಸ್ಕೊಳ್ಳೋವರೆಗೂ ನನಗೆ ಅದರ ಅರಿವೇ ಆಗಿರಲಿಲ್ಲ. ಹೀಗಂತ ನಿವೃತ್ತ DGP ಓಂ ಪ್ರಕಾಶ್ ಅವರ ಪತ್ನಿ ಪತಿಯ ವಿರುದ್ಧವೇ ವಾಟ್ಸಪ್ ಚಾಟ್ ಅನ್ನು ಕಳಿಸಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಈ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣದಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇರೋದು, ಅಚ್ಚರಿಗೊಳಗಾಗಿರೋದು ಈ ವಾಟ್ಸಪ್ ಸಂದೇಶಗಳು. ಓಂ ಪ್ರಕಾಶ್ ಅವರ ಪತ್ನಿ ಕಳಿಸಿರುವಂತಹ ಮೆಸೇಜ್ ಇದೆಯಲ್ಲ, ಅದು ಏನೇನೋ ವಿಷಯಗಳ ಬಗ್ಗೆ ಅವರು ಹಾಕಿದ್ದಾರೆ. ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಮಿಥ್ಯ, ನಿಜಕ್ಕೂ ಅವರ ಮಾನಸಿಕ ಸ್ಥಿತಿ ಏನು, ಇದೆಲ್ಲದರ ಬಗ್ಗೆ ಸಾಕಷ್ಟು ಅನುಮಾನಗಳೇನು ಮೂಡ್ತಾ ಇದೆ. ಈ ಮೆಸೇಜ್ ಏನು ಹೇಳ್ತಾ ಇದೆ, ಒಂದೊಂದು ಸಂದೇಶ ಒಂದೊಂದು ಕತೆ ಹೇಳ್ತಾ ಇದೆಯಾ ಅಂತ? ಪ್ರತಿಮಾ, ಈ ಮೆಸೇಜ್ಗಳನ್ನು ಓದೋಕೆ ಮುಂಚೆ ಇವರ ಪುತ್ರ ಕಾರ್ತಿಕ್ ಅವರು ನೀಡಿರುವಂಥ ಒಂದು ಕಂಪ್ಲೇಂಟ್ ಕಾಪಿಯನ್ನು ಓದಬೇಕಾಗುತ್ತೆ. ಕಂಪ್ಲೇಂಟ್ ಕಾಪಿ ಅಂದರೆ FIR ಕಾಪಿಯಲ್ಲಿ ಕೊನೆಯದಾಗಿ ಮೆನ್ಷನ್ ಮಾಡ್ತಾರೆ, ನನ್ನ ತಂಗಿ ಮತ್ತು ನನ್ನ ತಾಯಿ ಇಬ್ಬರು ಕೂಡ ಖಿನ್ನತೆಯಿಂದ ಬಳಲ್ತಾ ಇದ್ರು ಅಂತ ಹೇಳಿ ಒಂದು ಲೈನನ್ನು ಮೆನ್ಷನ್ ಮಾಡ್ತಾರೆ. ಅದಾದ ನಂತರದಲ್ಲಿ ಅದನ್ನು ಅರ್ಥ ಮಾಡ್ಕೊಂಡ ನಂತರದಲ್ಲಿ ಈ ಮೆಸೇಜ್ಗಳನ್ನು ಓದ್ತಾ ಹೋಗ್ಬೇಕು. ಮತ್ತು ಈ ಮೆಸೇಜು ಪ್ರಮುಖವಾಗಿ ಸೆಂಡ್ ಮಾಡಿದಂಥದ್ದು ಕೆಲ ಆಯ್ದ ಹಿರಿಯ IPS ಅಧಿಕಾರಿಗಳು ಮತ್ತು ಅವರ ಕುಟುಂಬದವರು ಎಲ್ಲರೂ ಸೇರಿ ಇರುವಂಥ ಕೆಲ ವಾಟ್ಸಪ್ ಗ್ರೂಪ್ಗಳಿದ್ದಾವೆ. ಅದರಲ್ಲಿರುವಂಥ ಒಂದು ವಾಟ್ಸಪ್
ವಾಟ್ಸಪ್ ಗ್ರೂಪ್ಗೆ ಈಕೆ ಪಲ್ಲವಿ ಅವರೇ ಈ ಮೆಸೇಜ್ಗಳನ್ನ ಕೊಲೆಯ ನಂತರದಲ್ಲಿ ಅಥವಾ ಕೊಲೆಗೂ ಮೊದಲು ಸಮಯದಲ್ಲಿ ಶೇರ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಇವರು ಖಿನ್ನತೆಯಿಂದ ಬಳಲ್ತಿದ್ರು ಅನ್ನೋದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇರೋದಂದ್ರೆ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗ್ತಿಲ್ಲ ವಿಚಾರಗಳು. ಈ ಮೆಸೇಜ್ ಮಾಡಿರುವಂತ ವಿಚಾರಗಳು ಒಂದು ಕಡೆ ಹೇಳ್ತಾರೆ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಬರುವಂತ ಫುಡ್ ಅನ್ನು ಅಡಲ್ಟ್ರೇಟ್ ಮಾಡ್ತಿದ್ದಾರೆ, ಮತ್ತೆ ನನ್ನ ಮೇಲೆ ಇನ್ನೊಬ್ಬ ಯಾರೋ ಫಾಲೋ ಅಪ್ ಮಾಡಿ ಒಂದು ಪೌಡರ್ನ ಎಸ್ತಾ ಅಂತ ಹೇಳ್ತಾರೆ, ಅದು ನಿನ್ನೆ ವಾಕಿಂಗ್ ಮಾಡ್ಬೇಕಾರೆ ಎಸ್ತಾ ಅಂತ ಹೇಳ್ತಾರೆ, ಮತ್ತೆ ಈತನಿಗೆ ಅಂದ್ರೆ DGP ಓಂ ಪ್ರಕಾಶ್ ರಾವ್ ಅವರಿಗೆ PFI ಜೊತೆ ನಂಟಿದೆ ಅಂತ ಹೇಳ್ತಾರೆ. ಹಿಂಗೆ ಬೇರೆ ಬೇರೆ ರೀತಿಯಾದಂತ ಆರೋಪಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಆತನ ಹತ್ರ ಹೈ ವೆಪನ್ ಇದೆ, ಹೈ ಪ್ರೊಫೈಲ್ಡ್ ವ್ಯಕ್ತಿ ಈತನನ್ನ ಈ ಮಾಡ್ತಿರುವಂತ ಕೆಲಸಗಳು NIAಗೂ ಗೊತ್ತಾಗಲ್ಲ, ಮತ್ತೆ ನನಗೆ ಸೆಕ್ಯೂರಿಟಿಯನ್ನ ಕೊಡಿ, ಈ ರೀತಿಯಾಗಿ ಸಾಕಷ್ಟು ಮೆಸೇಜ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಆಂಗಲ್ ಅಲ್ಲಿ. ಅಂದ್ರೆ ಇಲ್ಲಿ ಒಂದು ಕಡೆ ಓಂ ಪ್ರಕಾಶ್ ರಾವ್ ಅವರು ನನ್ನನ್ನ ಕೊಂದು ಬಿಡ್ತಾರೆ ಅನ್ನೋ ಮನಸ್ಥಿತಿಯನ್ನ ಇವರು ಪಲ್ಲವಿ ಅವರು ತಂದುಕೊಂಡು ಈ ರೀತಿಯಾದಂತಹ ಮೆಸೇಜ್ಗಳನ್ನ ಮಾಡುವಂಥದ್ದು ಗೊತ್ತಾಗುತ್ತೆ. ಮತ್ತೆ ಈ ಮೆಸೇಜ್ಗಳನ್ನ ಖುದ್ದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೂ ತಿಳಿದಿದೆ, ಅಂದ್ರೆ ಈ ಮೆಸೇಜ್ಗಳ ಬಗ್ಗೆ ಗೊತ್ತಿದೆ. ಮತ್ತೆ ಅವರಿಗೂ ಕಳೆದ 2-3 ದಿನಗಳ ಹಿಂದೆನೆ ಪಲ್ಲವಿ ಅವರೇ ಕರೆ ಮಾಡಿ ಈ ರೀತಿಯಾಗಿ ಮನೆಯಲ್ಲಿ ಗಲಾಟೆ ಆಗ್ತಿದೆ, ನಮಗೆ ರಕ್ಷಣೆ ಬೇಕು ಮತ್ತೆ ಸಂಪರ್ಕಿಸ್ತೀನಿ.